ಎಲ್ಲರಿಗೂ ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇದು ಫ್ರೈಡೇ ಇಲ್ಲ. ಫ್ರೈಡೇ ಅಂದರೆ ಹೇಳ್ಬೇಕಾ, ಪೂಜೆ ಕಂಪಲ್ಸರಿ ಇದ್ದೇ ಇರುತ್ತಲ್ವಾ. ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕೋದ್ರಿಂದ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನೆಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಮತ್ತು ಕಿಚನ್ಗೆ ಹೋದ್ಮೇಲೆ ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರೆ, ಎದ್ದಿದ ತಕ್ಷಣ ಬೆಳಗ್ಗೆ ಫಸ್ಟು ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಡ್ತೀನಿ. ಯಾಕೆಂದರೆ ಲೇಟಾಗಿ ತೊಳೆದ್ರೆ ಇಷ್ಟ ಆಗೋಲ್ಲ, ಒಂಥರ ಚೆನ್ನಾಗಿರಲ್ಲ. ಬೆಳಗ್ಗೆನೇ ಎದ್ದಿದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಒಂಥರ ಹೊಸ್ಲಿಗೆಲ್ಲ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಈ ಕೆಲಸ ಮಾಡ್ತೀನಿ. ನಾನೇ ಅಲ್ಲ, ಎಲ್ಲ ಹೌಸ್ ವೈಫ್ಸು ಇದೇ ಥರನೇ ಅಂತ ಅಂದ್ಕೊತೀನಿ. ಆದರೆ ಜಾಬ್ ಮಾಡೋರು ಅವ್ರದ್ದು ರೊಟೀನ್ ಬೇರೆ ಥರನೇ ಇರುತ್ತೆ. ನಂದು ಫ್ರೈಡೇ ಇದೇ ಥರನೇ ಇರುತ್ತೆ. ಬಾಗಿಲು ತೊಳೆದು ರಂಗೋಲಿ ಹಾಕಿ ಟಿಫನ್ನು ಕಾಫಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋಗಾದ್ಮೇಲೆ ಲಾಸ್ಟಲ್ಲಿ ನಾನು ಮನೆ ಒರೆಸ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಮನೆ ಒರೆಸಿ ಆಮೇಲೆ ಸ್ನಾನ ಪೂಜೆ ಅಂತ ಮಾಡ್ಕೊತೀನಿ. ಎಲ್ಲ ಕೆಲಸ ಅಂದರೆ ಪಾತ್ರೆ ತೊಳೆಯೋದು, ಹೂ ತೊಗೊಂಬರೋದು, ಅದನ್ನು ಕಟ್ಟೋದು, ಆ ಥರ ಎಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ, ಅದೆಲ್ಲ ಮಾಡಾದಮೇಲೆ ಒಟ್ಟಲ್ಲಿ 10-11 ಗಂಟೆ ಒಳಗಡೆ ಪೂಜೆ ಮಾಡ್ಕೊತೀನಿ. ಮನೇಲಿ ಕಸ ಅಂತೂ ಎದ್ದಿದ ತಕ್ಷಣ ಒಂದು ಸಾರಿ ಗುಡಿಸಿರ್ತೀನಿ. ಮತ್ತೆ ಎಲ್ಲ ಕಸ ಗುಡಿಸಿ ಮತ್ತೆ ಮನೆ ಒರೆಸುವಾಗ ಒಂದು ಸಾರಿ ಗುಡಿಸ್ತೀನಿ. ಈಗ ರಂಗೋಲಿ ಹಾಕಿದ್ದಾಯಿತು, ಬಂದು ಟೀ ಇಡ್ತಾ ಇದ್ದೀನಿ. ಸ್ಟವ್ ಎಲ್ಲ ಹಿಂದಿನ ದಿನ ರಾತ್ರಿಯೇ ಅಡುಗೆ ಮಾಡಾದಮೇಲೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಫಸ್ಟ್ ಅಡುಗೆ ಆಗಿದ ತಕ್ಷಣ ಸ್ಟವ್ ಅಂತೂ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಒಂದೊಂದು ದಿನ ಸ್ಟವ್ವು ಪೂಜೆ ಮಾಡ್ತೀನಿ. ಹಬ್ಬ ಹರಿದಿನಗಳು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಆ ಥರ ಎಲ್ಲ ಸ್ಟವ್ವು ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಅದಕ್ಕೂ ಪೂಜೆ ಮಾಡ್ತೀನಿ. ಡೈಲಿ ಅಂತ ಏನು ಮಾಡಲ್ಲ. ನಮ್ಮ ಮನೇಲಿ ಇಬ್ಬರೇ ಟೀ ಕುಡಿಯೋದು, ಅದಕ್ಕೆ ನೋಡಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೀರು, ಹಾಲು, ಟೀ ಸೊಪ್ಪು ಎಲ್ಲ ಒಟ್ಟಾಗಿ ಹಾಕಿ ಅದನ್ನು ಕಾಯಿಸ್ತೀನಿ. ಲಾಸ್ಟಲ್ಲಿ ಇನ್ನೇನು ಟೀ ಆಯಿತು ಅನ್ನೋ ಸಮಯದಲ್ಲಿ ಸಕ್ಕರೆ ಹಾಕ್ತೀನಿ. ಯಾಕೆ ಅಂದರೆ ಫಸ್ಟೇ ಹಾಕ್ಬಿಟ್ರೆ ಆ ಟೀ ಸೊಪ್ಪೆಲ್ಲ ಸಕ್ಕರೆನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ, ಆ ಸ್ವೀಟ್ನೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಇನ್ನು ಎಲ್ಲ ಇಳಿಸ್ಕೊಳ್ಳೋ ಟೈಮಲ್ಲಿ ಹಾಕಿದ್ರೆ ಆ ಸ್ವೀಟ್ನೆಸ್ ಎಲ್ಲ ಹಂಗೆ ಇರುತ್ತೆ. ಸಕ್ಕರೆ ಕಡಿಮೆ ಹಾಕಿದ್ರು ನಡೆಯುತ್ತೆ. ಫಸ್ಟೇ ಹಾಕ್ಬಿಟ್ರೆ ಸ್ವಲ್ಪ ಸಕ್ಕರೆನೂ ಜಾಸ್ತಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನು ಟೀ ಮಾಡಿದ್ರೆ ಅಷ್ಟೇ. ಇನ್ನು ರಕ್ಷಾ ಹಾಲು ಕುಡಿಯಲ್ಲ, ಅವಳು ಏನೂ ಕುಡಿಯಲ್ಲ, ಬೆಳಗಿನ ಟೈಮು ಏನು ಕುಡಿಯೋದೇ ಇಲ್ಲ. ಅದಕ್ಕೋಸ್ಕರ ಟೀಗೆ ಹಾಕಿದ್ದು ಮಿಕ್ಕಿದ ಹಾಲನ್ನು ಕಾಯಿಸಿ ಇಡ್ತೀನಿ. ಯಾರಾದರೂ ಬಂದರೆ ಟೀ ಕಾಫಿ ಮಾಡ್ಕೊಡೋಕ್ಕೆ ಆಗುತ್ತೆ. ಇಲ್ಲ ಅಂದರೆ ಅದನ್ನು ಮೊಸರು ಹಾಕ್ತೀನಿ, ಹಾಕಿ ಮೊಸರು ಮಾಡ್ತೀನಿ. ನೋಡಿ, ಟೀಗೆ ಹಾಕಿ ಮಿಕ್ಕಿದ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಅದನ್ನು ಒಂದು ಸೈಡ್ ಇಟ್ಟಿದ್ದೀನಿ. ಇನ್ನೇನು ನೋಡಿ ಆಯಿತು, ಟೀ ಆಯಿತು. ಲಾಸ್ಟಲ್ಲಿ ಸಕ್ಕರೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಕೆಳಗಡೆ ಇಳಿಸ್ಕೊತೀನಿ. ಬೆಳಗಿನ ಟೈಮ್ ಅಂತೂ ಫ್ರೀನೇ ಆಗಲ್ಲ ಮಧ್ಯಾಹ್ನದವರೆಗೂ. ಇನ್ನು ಸ್ವಲ್ಪ ಹೊತ್ತು ಏನಾದರೂ ಕುತ್ಕೊತೀವಿ ಅಂದರೆ ಅದು ಟೀ ಟೈಮಲ್ಲಿ ಮಾತ್ರ. ಬೆಳಗಿನ ಟೈಮ್ ಟೀ ಕುಡಿಯುವಾಗ ಸ್ವಲ್ಪ ಹೊತ್ತು ಕುತ್ಕೊತೀವಿ ಅಷ್ಟೇ. ಇನ್ನು ಮಧ್ಯಾಹ್ನದವರೆಗೂ ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಶುಕ್ರವಾರ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು. ಈಗ ಒಂದು 2 ನಿಮಿಷ ಆರಾಮಾಗಿ ಕೂತ್ಕೊಂಡು ಟೀ ಕುಡಿದು ಮತ್ತೆ ಟಿಫನ್ಗೆ ರೆಡಿ ಮಾಡ್ಕೊಬೇಕು. ಸ್ವಲ್ಪ ಬೇಗ ಎದ್ದಿದ್ರೆ ಆರಾಮಾಗಿ ಕೂತ್ಕೊಂಡು ಟೀ ಕುಡಿಬೋದು. ಸ್ವಲ್ಪ ಹೇಳೋದೇನಾದರೂ ಲೇಟ್ ಆಗಿಬಿಟ್ರೆ ಟೀನೂ ಆರಾಮಾಗಿ ಕುಡಿಯೋದಕ್ಕಾಗಲ್ಲ. ಯಾಕೆಂದರೆ ಬೇಗ ಟಿಫನ್ ಆಗಿರಬೇಕಲ್ವ, ಟಿಫನ್ ಎಲ್ಲ ರೆಡಿ ಆಗಬೇಕು. ರಕ್ಷಾ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಟಿಫನ್ ಎಲ್ಲ ರೆಡಿ ಆಗಬೇಕು. ಲೇಟ್ ಆಗಿಬಿಡುತ್ತೆ ಅಂತ ಟೀನೂ ಅಷ್ಟೇ, ಅಡುಗೆ ಟಿಫನ್ ರೆಡಿ ಮಾಡ್ತಾನೆ ಕುಡಿದ್ಬಿಡ್ತೀನಿ ಒಂದೊಂದು ಸಾರಿ. ಇವತ್ತು ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ನಾನು ಹಸಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ತೊಗೊಂಬಂದು ಅದನ್ನು ಜರಡಿ ಮಾಡಿ ಏನು ಬಾಕ್ಸ್ಗೆ ಇಟ್ಕೊಳ್ಳಲ್ಲ, ಹಾಗೆ ಪಾಕೆಟೇ ಇಟ್ಬಿಟ್ಟಿರ್ತೀನಿ. ಯಾಕೆಂದರೆ ಬೇಗ ಖಾಲಿ ಆಗೋಲ್ಲ ನಮ್ಮ ಮನೆಯಲ್ಲಿ. ಅದು ಗೂಡು ಹುಳ ಏನಾದರೂ ಇರುತ್ತೆ ಅಂತ ಚಪಾತಿ ಮಾಡೋವಾಗಲೇ ನಾನು ಈ ಥರ ಜರಡಿ ಮಾಡಿಕೊಂಡು ಮಾಡೋದು. ಫಸ್ಟೇ ಜರಡಿ ಇಟ್ಬಿಟ್ಟು ಏನು ಬಾಕ್ಸ್ ತುಂಬ್ಕೊಳ್ಳಲ್ಲ. ಅದಕ್ಕೋಸ್ಕರ ನೋಡಿ ಈಗ ಜರಡಿ ಇಟ್ಕೊತಾ ಇದ್ದೀನಿ. ಈ ಹಿಟ್ಟಿಗೆಲ್ಲ ಬೇಗ ಹುಳ ಬಿದ್ದುಬಿಡುತ್ತೆ. ಅದಕ್ಕೆ ಗೊತ್ತಾಗಲ್ವಲ್ಲ, ಬೇಗ ಖಾಲಿ ಆಗಿಬಿಟ್ರೆ ಓಕೆ. ನಮ್ಮ ಮನೇಲಿ ಅಷ್ಟೊಂದು ಬೇಗ ಖಾಲಿ ಆಗೋಲ್ಲ. ಅದಕ್ಕೆ ಮಾಡುವಾಗಲೇ ನಾನು ಜರಡಿ ಎಲ್ಲ ಹಿಡ್ದು ಚಪಾತಿ ಎಲ್ಲ ಹಿಟ್ಟನ್ನು ಅಷ್ಟೇ, ಚಪಾತಿ ಹಿಟ್ಟೇ ಅಲ್ಲ, ಪ್ರತಿಯೊಂದು ಕಡಲೆ ಹಿಟ್ಟಾಗ್ಬೋದು, ರಾಗಿ ಹಿಟ್ಟಾಗ್ಬೋದು, ಮೈದಾ, ರವೆ ಎಲ್ಲದನ್ನೂ ಅಷ್ಟೇ ಜರಡಿ ಹಿಡ್ದೇ ಯೂಸ್ ಮಾಡ್ತೀನಿ. ಆದರೆ ಯೂಸ್ ಮಾಡೋವಾಗೆ ಜರಡಿ ಹಿಡ್ಕೊತೀನಿ. ಮತ್ತೆ ಸಪ್ರೇಟಾಗಿ ಒಂದು ಬಟ್ಲಿಗೆ ಹಾಕಿ ಕಲಿಸ್ಕೊತೀನಿ ಹಿಟ್ಟನ್ನು. ರಾತ್ರಿ ಹಪ್ಪಳ ಗೋಲ್ಸಿದ್ದೆ, ಆ ಎಣ್ಣೆನೇ ಸ್ವಲ್ಪ ಕಾಯಿಸಿರೋದಿದೆ ಅಂತ ಹಾಕ್ಕೊತಾ ಇದ್ದೀನಿ. ನಾನು ಗೋಧಿ ಹಿಟ್ಟು ಜೊತೆ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊತೀನಿ, ಮತ್ತು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಸಾಫ್ಟಾಗಿ ಕಲಿಸ್ತೀನಿ. ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಚಪಾತಿ ಹಿಟ್ಟನ್ನು, ಚಪಾತಿನೂ ತುಂಬ ಗಟ್ಟಿ ಆಗಿಬಿಡುತ್ತೆ. ಕಲಿಸುವಾಗೆ ಸ್ವಲ್ಪ ಸಾಫ್ಟಾಗಿ ಒಂದೇ ಹದವಾಗಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ. ನೋಡಿ, ಸ್ವಲ್ಪ 1-2 ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಿಸ್ಕೊಬೇಕಾಗುತ್ತೆ. ರಟ್ಸೋಕ್ಕೆ ಗೋಧಿ ಹಿಟ್ಟು ಎತ್ತಿಕ್ಕೋದು ಮರ್ತುಬಿಟ್ಟೆ, ಅದಕ್ಕೆ ಈಗ ಎತ್ಕೊತಾ ಇದ್ದೀನಿ. ಕೆಳಗಡೆದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ.
ನಾವು ಚಪಾತಿಗೆ ಯಾವ ಥರ ಹಿಟ್ಟು ಕಲಿಸ್ತೀವೋ ಆ ಥರ ಚಪಾತಿ ಬರುತ್ತೆ ಹದವಾಗಿ. ಹಿಟ್ಟು ಹದವಾಗಿದ್ದರೆ ಚಪಾತಿನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ಹಿಟ್ಟು ಅಷ್ಟೇ ಚೆನ್ನಾಗಿ ಮಿದ್ದಿ ಕಲಿಸ್ಬೇಕು ಚಪಾತಿ ಹಿಟ್ಟನ್ನು. ಹಿಟ್ಟು ಕಲಿಸೋದ್ರಲ್ಲೇ ಇದೆ ಚಪಾತಿ ಮಾಡೋದು. ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಹಸಿ ಎಣ್ಣೆ ಹಾಕೋದು ಬೇಡ, ಎಣ್ಣೆ ಕಾಯಿಸಿರೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಂತೂ ಯಾವಾಗಲೂ ಇದೇ ಥರನೇ ಎಣ್ಣೆ ಕಾಯಿಸಿರೋದು ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊತೀನಿ ಚಪಾತಿಗೆ. ಯೂಶಲಿ ಫ್ರೈಡೇ ಮಾಡಲ್ಲ ಚಪಾತಿ, ಇವತ್ತು ಮರ್ತುಬಿಟ್ಟು ಚಪಾತಿಗೆ ಇಟ್ಬಿಟ್ಟೆ. ಅಂದರೆ ಪೂಜೆ ಕೆಲಸ ಎಲ್ಲ ಇರುತ್ತಲ್ವ, ಚಪಾತಿ ದೋಸೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಯಾವಾಗಲೂ ಶುಕ್ರವಾರ ಟೈಮ್ ಏನಾದರೂ ರೈಸ್ ಐಟಮ್ ಮಾಡಿಬಿಟ್ರೆ ಬೇಗ ಆಗುತ್ತೆ, ಪೂಜೆನೂ ಕರೆಕ್ಟಾಗಿ ಟೈಮ್ಗೆ ಮಾಡ್ಕೊಬೋದು. ಈ ಥರ ಚಪಾತಿ ದೋಸೆ ಮಾಡೋದಕ್ಕೆ ಪೂರಿ ಈ ಥರ ಐಟಮ್ ಏನಾದರೂ ಮಾಡೋಕ್ಕಿಡಿದ್ರೆ ಲೇಟ್ ಆಗಿಬಿಡುತ್ತೆ. ಇವತ್ತು ನಾನು ಸಡನ್ನಾಗಿ ಏನೋ ಗೊತ್ತಿಲ್ಲ ಚಪಾತಿಗೆ ಇಟ್ಬಿಟ್ಟೆ ಅಷ್ಟೇ. ತುಂಬ ಮನೇಲಿ ಕೆಲಸ ಇದ್ದಾಗ ಈ ಥರ ಟಿಫನ್ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ರೈಸ್ ಐಟಮ್ಮೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಬೇಗ ಆಗುತ್ತೆ, ಟಿಫನ್ನು ರೆಡಿ ಆಗುತ್ತೆ ಮತ್ತು ಮನೆ ಕೆಲಸನೂ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನು ಇದನ್ನು ಚಪಾತಿ ದೋಸೆ ಇಡ್ಲಿ ಪೂರಿ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇದು ಲೇಟ್ ಆಗುತ್ತೆ ಮತ್ತು ಕೆಲಸನೂ ಲೇಟ್ ಆಗುತ್ತೆ. ಎರಡೂ ಕೆಲಸ ಮುಗಿಯಲ್ಲ. ಈಗ ಚಪಾತಿ ಹಿಟ್ಟು ಕಲಸಿದ್ದಾಯಿತು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಈ ಥರ ಇದೆ ಚಪಾತಿನೂ ಸಾಫ್ಟಾಗಿ ಬರುತ್ತೆ. ಈಗ ಇದಕ್ಕೇನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮದ್ರಲ್ಲಿ ಸೋಸೆಕಾಯಿ ಇದೆಯಲ್ಲ, ಅದೇ ಕಾಯಿ ತಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಸೋಸೆಕಾಯಿ ಕಿತ್ಕೊಂಬರ್ತಾಯಿದ್ದೀನಿ. ಕಿತ್ಕೊಂಬರಕ್ಕೆ ಹೋಗ್ಬೇಕೀಗ, ಮನೆ ಮುಂದೆನೇ ಇರೋದು. ಹಿಟ್ಟು ಕಲಸಿಟ್ಬಿಟ್ಟು ಹೋಗೋಣ ಅಂತ ನೋಡಿ ಹಿಟ್ಟು ಕಲಸಿದ್ದಾಯಿತು. ಈಗ ಇಟ್ಬಿಟ್ಟು ಸೋಸೆಕಾಯಿ ಕಿತ್ಕೊಂಬರ್ತೀನಿ. ಈಗ ಸೋಸೆಕಾಯಿ ಸಾಂಬಾರು ಪಲ್ಯ ಎಲ್ಲ ನಮಗೆ ನನಗಂತೂ ಆಗಿಲ್ಲ, ನಮ್ಮ ಮನೇಲೆಲ್ಲ ಬೋರ್ ಆಗಿಬಿಟ್ಟಿದೆ. ಇದನ್ನು ಮಾಡಲೇಬೇಡ ಅಂತ ಅಂತಾರೆ. ಡೈಲಿ ಏನು ಮಾಡಲ್ಲ, ಯಾವಾಗಲೂ ವಾರಕ್ಕೆ 2 ಸಾರಿ ಸಾಂಬಾರು ಅಥವಾ ಪಲ್ಯ ಮಾಡಿರ್ತೀನಿ ಅಷ್ಟೇ. ಅವ್ರಿಗೆ ಅಷ್ಟಕ್ಕೆ ಬೋರ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅವ್ರಿಗೆ ಯಾಕೋ ಇಷ್ಟನೇ ಪಡಲ್ಲ. ಈಗ ಕಿತ್ಕೊಂಬಂದು ಒಂದು ಸಾರಿ ತೊಳೆದಿದ್ದೀನಿ. ಕಾಯಿ ತೊಳ್ಕೊಂಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಅದು ಕಟ್ ಮಾಡಾದಮೇಲೆ ಒಂದು ಸಾರಿ ಲೈಟಾಗಿ ತೊಳ್ಕೊಬೋದು. ನಾನು ಇದನ್ನೆಲ್ಲ ವಾಶ್ ಮಾಡಿನೇ ಹಚ್ತಾ ಇದ್ದೀನಿ ಸಣ್ಣದಾಗಿ. ತುಂಬ ಸಣ್ಣದಾಗಿ ಏನು ಹಚ್ಚಲ್ಲ, ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಈ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ಹಚ್ಚಿ ಮತ್ತೆ ಎಲ್ಲ ಇನ್ನೊಂದು ಸಾರಿ ಲೈಟಾಗಿ ವಾಶ್ ಮಾಡಿ ಅದೆಲ್ಲ ಸ್ಟ್ರೈನರಲ್ಲಿ ಇಟ್ಟಿದ್ದೀನಿ, ನೀರೆಲ್ಲ ಸೋರ್ಕೊಂಡೆ ಅಂತ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಲೈಟಾಗಿ ಬೇಯಿಸ್ಕೊಬೇಕು. ಬೇಗನೆ ಬೆಂದ್ಬಿಡುತ್ತೆ ಇದು, ಏನು ಟೈಮ್ ತೊಗೊಳಲ್ಲ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೇಯ್ತಿದೆ. ಈಗ 1-2 ಚಪಾತಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಬೇಗ 1-2 ಹಾಕ್ಬಿಟ್ರೆ ಆಮೇಲೆ ಬೇಗ ನಾನು ಟಿಫನ್ ಮಾಡುವಾಗ ಹಾಕ್ಕೊಳ್ಳೋದು. ಈಗ ರಕ್ಷೆಗೆ 1-2 ಚಪಾತಿ ಹಾಕ್ತಾ ಇದ್ದೀನಿ. ಚಪಾತಿ ಹಾಕಿದ್ದಾಯಿತು. ಈಗ ಪಲ್ಯ ಒಗ್ಗರಣೆ ಮಾಡೋಣ ಅಂತ ಮಾಡ್ತಿದ್ದೀನಿ. ತುಂಬ ಸಿಂಪಲಾಗಿ ಮಾಡೋಂಥದ್ದು. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಅಂತ ಏನೂ ಇಲ್ಲ, ತುಂಬ ಸಿಂಪಲಾಗೆ ಮಾಡೋದು. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಬೇಕಿದೆ ಸ್ವಲ್ಪ ಜೀರಿಗೆ ಹಾಕ್ಕೊಬೋದು. ಸ್ವಲ್ಪ ಕರಿಬೇವು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಎಲ್ಲ ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿರೋ ಅಂಥ ಸೋಸೆಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೋಸೆಕಾಯಿ ಪಲ್ಯ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿದು ಹಾಕೋದು ನೋಡಿ. ನಾನು ತುರಿದಿಲ್ಲ, ಈ ಥರ ಸಣ್ಣದಾಗಿ ಹಚ್ಚಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೈಮು ಕೂಡ ಸೇವ್ ಆಗುತ್ತೆ. ತುರ್ಕೊಂಡು ಲೇಟ್ ಆಗುತ್ತೆ ಅಂತ ಯಾವಾಗಲೂ ನಾನು ಇದೇ ಥರನೇ ಕೊಬ್ಬರಿನ ತುರ್ಕೊಳ್ಳೋದು. ಸಣ್ಣದಾಗಿ ಹಚ್ಚಿ ಮಿಕ್ಸಿಗೆ ಹಾಕ್ಬಿಟ್ಟು ಇಷ್ಟ ಆದವಾಗಿ ಯಾವ ಥರ ಬೇಕೋ ಆ ಥರ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು. ಈಗ ಎಲ್ಲ ಕೆಲಸ ಮುಗೀತು. ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ ಅಷ್ಟೇ, ಬೇರೇನೂ ಹಚ್ತಾ ಇಲ್ಲ. ಶುಕ್ರವಾರ ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡ್ತೀನಿ. ಇವತ್ತು ನೈವೇದ್ಯಕ್ಕೆ ಬಾಳೆಹಣ್ಣೆ ಇದೆ, ಬಾಳೆಹಣ್ಣೆ ಇಡ್ತೀನಿ. ಮತ್ತು ಏನು ಅಡುಗೆ ಏನು ಮಾಡಿಲ್ಲ ನೈವೇದ್ಯಕ್ಕೆ ಅಂತ. ದೇವ್ರ ಮನೆ ಗುರುವಾರನೂ ಎಲ್ಲ ಕ್ಲೀನ್ ಆಗಿರುತ್ತೆ. ಶುಕ್ರವಾರ ಏನು ಕ್ಲೀನ್ ಮಾಡೋಕ್ಕೇನೆಲ್ಲ ಅಲ್ಲ ಒರೆಸೋದಕ್ಕೆ ಎಲ್ಲ ಏನು ಹೋಗಲ್ಲ. ಸುಮ್ಮನೆ ಹೂ ಚೇಂಜ್ ಮಾಡಿ ದೀಪ ಹಚ್ಚಿ ಇದು ಮಾಡ್ತೀನಿ ಅಷ್ಟೇ. ಬಾಗಿಲೇನೋ ಅದು ಬಂದುಬಿಟ್ಟಿದೆ ಅನಿಸುತ್ತೆ, ದೇವ್ರ ಮನೆ ಬಾಗಿಲು ಅದು ಹಿಂದೆ ಹೋಗ್ತಾನೆ ಇಲ್ಲ. ಈಗ ಹೂವು ಎಲ್ಲ ಚೇಂಜ್ ಮಾಡಿ ನೈವೇದ್ಯ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡೋದು ಅಷ್ಟೇ. ಕ್ಲೀನಿಂಗ್ ಅಂತ ಏನೂ ಇಲ್ಲ. ಯೂಶಲಿ ನಾನು ಫ್ರೈಡೇ ಏನೂ ಕ್ಲೀನ್ ಮಾಡೋದಕ್ಕೂ ಹೋಗಲ್ಲ. ದಿನಾಗಲೂ ಅಂದರೆ ಆ ಊದ್ಬತ್ತಿದು ಬೂದಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ. ನಮ್ಮ ಮನೆಯವರು ಪೂಜೆ ಮಾಡಿದ್ರೆ ನಮ್ಮ ಮನೆಯವರು, ನಾನು ಮಾಡಿದ್ರೆ ನಾನು, ಯಾರೋ ಒಬ್ಬರು ಮಾಡಿರ್ತೀವಿ. ಫ್ರೆಂಡ್ಸ್, ನಾನು ಇತ್ತೀಚೆಗೆ ಕರ್ಪೂರನೂ ಹಚ್ತಾ ಇಲ್ಲ. ಯಾಕೆಂದರೆ ಕರ್ಪೂರ ಈ ನಡುವೆ ಚೆನ್ನಾಗೇ ಇರಲ್ಲ. ಅದು ಹಚ್ಚಿದ ತಕ್ಷಣ ಎಲ್ಲ ಒಂಥರ ಏನೋ ಬ್ಲ್ಯಾಕಾಗಿ ದೇವ್ರ ಮನೆ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ. ಎಲ್ಲ ಬ್ಲ್ಯಾಕಾಗಿ ಅದು ಬೂದಿ ಥರ ಬರ್ತಾಯಿದೆ. ಅದಕ್ಕೋಸ್ಕರ ಆದಷ್ಟು ನಾವು ಕರ್ಪೂರನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಬರ್ತಿಲ್ಲ ಅಂತ. ಅದ್ರ ಬದಲು ತುಪ್ಪದ ಬತ್ತಿ ಇಟ್ಕೊಂಡು ಅದನ್ನೇ ಮಂಗಳಾರತಿಗೆ ಯೂಸ್ ಮಾಡ್ತೀವಿ.
ತುಪ್ಪದ ಬತ್ತಿಯಲ್ಲೇ ಮಂಗಳಾರತಿ ಮಾಡ್ತೀನಿ. ಕರ್ಪೂರ ಅಂತೂ ಹಚ್ತಾನೇ ಇಲ್ಲ ಸ್ವಲ್ಪ ದಿನದಿಂದ. ನನಗಂತೂ ಅಯ್ಯೋ ದಿನ ಇದೇ ಥರ ದಾಸವಾಳ ಇಡಬೇಕಲ್ಲ, ಬೇರೆ ಥರ ಹೂವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆದರೂ ದಾಸವಾಳ ಇಟ್ಟು ಒಂದೊಂದು ಹೂವು ಇಟ್ಬಿಟ್ರೆ ಒಂಥರ ಲುಕ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ಕಲರ್ ದಾಸವಾಳನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಮನೆ ಹತ್ರ ಇದೆ, ಒಂದು 3-4 ಥರ ಕಲರ್ ಇದೆ. ಆದರೆ ಸದ್ಯಕ್ಕೆ ಇದೊಂದೇ ಜಾಸ್ತಿ ಬಿಡೋದು. ಇನ್ನೊಂದು ಒಡೆದಾಕಿದ್ದಾರೆ, ಆ ಗಿಡನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಈ ದಾಸವಾಳ ಮಾತ್ರ ತುಂಬಾ ಬಿಡುತ್ತೆ. ಅದಕ್ಕೋಸ್ಕರ ಡೈಲಿ ಇದನ್ನೇ ಇಟ್ಟು ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗೀತು. ಈಗ ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡೋದು. ಇನ್ನು ಮಧ್ಯಾಹ್ನ ಮಲಗೋ ಅಭ್ಯಾಸ ನನಗಿಲ್ಲ, ಮಲಗೋಕ್ಕೇನು ಹೋಗಲ್ಲ. ಏನೋ ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಇದ್ದರೆ ಮಾಡೋದು, ಇಲ್ಲ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು, ಬೇರೆ ಸ್ವಲ್ಪ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮಾಮೂಲಿ ಇರುತ್ತಲ್ವ ಸಂಜೆ ಪೂಜೆ ಮತ್ತು ಅಡುಗೆ ಕಾಫಿ ಎಲ್ಲ ಇರುತ್ತಲ್ವ, ಅದನ್ನೇ ಮಾಡೋದು. ನೀವು ಸಂಜೆ ಪೂಜೆ ಕಾಫಿ ಎಲ್ಲ ಮುಗೀತು. ಈಗ ನೈಟ್ಗೆ ಸ್ವಲ್ಪ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೆ. ಹಾಗೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಸ್ವಲ್ಪ ಜಾಮೂನ್ ಮಾಡೋಣ, ಗುಲಾಬ್ ಜಾಮೂನ್ ಮಾಡೋಣ. ತುಂಬ ದಿವಸ ಆಗಿತ್ತು ಮಾಡಿ, ಅದಕ್ಕೆ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡೋಂಥ ರೆಸಿಪಿ ಗುಲಾಬ್ ಜಾಮೂನ್. ಯಾರು ಬೇಕಾದರೂ ಮಾಡ್ಬೋದು, ಚಿಕ್ಕ ಮಕ್ಕಳು ಕೂಡ ಇದನ್ನು ಮಾಡ್ಬೋದು. ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಗ ಕೂಡ ಮಾಡ್ಬೋದು ಇದನ್ನು. ಜಾಮೂನ್ ಹಿಟ್ಟನ್ನ ಈ ಥರ ಬೆಳ್ಳಲ್ಲೇ ಕಲಿಸ್ಬೇಕು. ಅಂಗೈಯೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ, ಈ ಚಪಾತಿ ಹಿಟ್ಟಿನ ಥರ ಕಲ್ಸಕ್ಕೆ ಹೋಗಬಾರ್ದು. ಈ ಥರ ನೋಡಿ ಆದಷ್ಟು ಈ ಥರ ಬೆಳ್ಳಲ್ಲೇ ಕಲಿಸ್ಕೊಬೇಕು. ಇದನ್ನು ಹಾಲಲ್ಲೂ ಕಲಿಸ್ಬೋದು, ನೀರಲ್ಲೂ ಕಲಿಸ್ಬೋದು, ಇಲ್ಲಾಂದರೆ ಬಾಳೆಹಣ್ಣಲ್ಲೂ ಕಲಿಸ್ಕೊಬೋದು. ಬಾಳೆಹಣ್ಣಲ್ಲಿ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಏನು ಮಾಮೂಲಿ ನೀರನ್ನೇ ಹಾಕಿ ಕಲಿಸ್ತಾ ಇದ್ದೀನಿ. ಜಾಮೂನ್ ಚೆನ್ನಾಗಿ ಬರಬೇಕಂದ್ರೂ ಚೆನ್ನಾಗಿ ಕಲಿಸ್ಬಿಡ್ಬಾರ್ದು, ನಾದಿ ಕಲಿಸ್ಬಾರ್ದು ಜಾಮೂನ್ ಹಿಟ್ಟನ್ನು. ನೋಡಿ ಇದೇ ಜಾಮೂನ್ ಮಿಕ್ಸನ್ನು ಇದೇ ಥರ ಬೆಳ್ಳಲ್ಲಿ ತುಂಬ ಸಾಫ್ಟಾಗಿ ಕಲಿಸ್ಬೇಕಾಗುತ್ತೆ. ಇಲ್ಲಾಂದರೆ ಅದು ಸರಿಯಾಗಿ ಬೇಯಲ್ಲ, ಒಳಗಡೆ ಎಲ್ಲ ಗಂಟು ಅದೇ ಥರ ಹಾಗೇ ಇರುತ್ತೆ. ಜಾಮೂನಲ್ಲಿ ತುಂಬ ಚೆನ್ನಾಗಿ ಕಲಿಸ್ಬಿಟ್ರೆ, ಉಂಡೆ ಮಾಡುವಾಗೂ ಅಷ್ಟೇ ತುಂಬ ಪ್ರೆಸ್ ಮಾಡಿ ಉಂಡೆ ಮಾಡಬಾರ್ದು. ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದು. ಅಂದರೆ ಸಕ್ಕರೆ ನೀರನ್ನು, ಪಾಕ ಏನು ತೆಗೆಯೋದು ಬೇಡ, ಸಕ್ಕರೆನ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಯಿಸಿದರೆ ಆಯಿತು. ಸಕ್ಕರೆ ನೀರಿಗೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಕೇಸರಿ ಹಾಕಿದ್ದೀನಿ. ನೋಡಿ 5 ನಿಮಿಷ ಬಿಟ್ಟಿದೆ, ಚೆನ್ನಾಗಿ ಹಿಟ್ಟು ನೆಂದಿದೆ. ಈಗ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊತೀನಿ. ನೋಡಿ ಸ್ವಲ್ಪ ತೊಗೊಂಡ್ರೆ ಸಾಕು. ತುಂಬ ದಪ್ಪನೂ ಮಾಡೋದು ಬೇಡ, ಅದು ಪಾಕದಲ್ಲೆಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಲ್ಲ. ನೋಡಿ ಇಷ್ಟಿಷ್ಟು ದಪ್ಪ ಉಂಡೆ ಮಾಡಿಕೊಂಡ್ರೆ ಆಯಿತು. ಅಂಗೈಯಲ್ಲಿ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಉಂಡೆ ಮಾಡಬಾರ್ದು, ಮೇಲ್ಮೇಲೇ ಈ ಥರ ಉಂಡೆ ಮಾಡಬೇಕು. ನೋಡಿ ಆ ಥರ ಅಷ್ಟು ಮಾಡಿದ್ರೆ ಸಾಕು. ಉಂಡೆ ಎಲ್ಲ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟು ಎಲ್ಲ ಎಣ್ಣೆ ಕಾದಿದೆ, ಅದರೊಳಗಡೆ ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಂದೇ ಸರಿ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಗಂಟು ಥರ ಹಾಗೆ ಇರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಸಕ್ಕರೆ ನೀರಲ್ಲಿ ಡಿಪ್ ಮಾಡಿದ್ರೆ ಆಯಿತು. ಡಿಪ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟರೆ ಅದೆಲ್ಲ ಚೆನ್ನಾಗಿ ಜಾಮೂನೆಲ್ಲ ಸಕ್ಕರೆ ಪಾಕನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಜಾಮೂನ್ ರೆಡಿ ಆಗುತ್ತೆ. ಇನ್ನು ಅದ್ರ ಜೊತೆ ಸ್ವಲ್ಪ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ದೆ. ಕ್ಯಾಪ್ಸಿಕಮಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟಿಗೆ ಸ್ವಲ್ಪ ಸೋಡಾ, ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಅಜ್ವಾನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಹದವಾಗಿ ಕಲಿಸ್ಕೊಂಡು ಕ್ಯಾಪ್ಸಿಕಮ್ಮ ಅದರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರಿಯೋದು ಮಾಡ್ತಿದ್ದೆ. ತುಂಬಾ ತಲೆನೋವ್ತಿತ್ತು, ಅದಕ್ಕೆ ನಾನು ಹೋಗಿ ಮಲಗಿಬಿಟ್ಟೆ. ರಕ್ಷಾ ಮಾಡಿ ಆಮೇಲೆ ಎಬ್ಬಿಸಿದ್ಲು. ಎಬ್ಬಿಸಿದಾದ್ಮೇಲೆ ಊಟ ಮಾಡಿ ಮಲಗಿದ್ವಿ. ಫ್ರೈಡೇ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.